ಮೇಲಕ್ಕೆ ಇಟ್ಟಿದ್ದು ಒಂದು 25 ವರ್ಷಗಳ ಕೆಳಗೆ. ಅದ್ಭುತವಾಗಿ ಕಾಯಿ ಚೆಂಡೆ ಹೋಗಲ್ಲ, ಭಯಂಕರವಾಗಿ. ಯಾಕೆ ಬಂದು ಕೇಳಿದ್ರೆ ನೀವು ಅದು ನೋಡಿದರೆ ನೀವು ಅದರೊಳಗೆ ಇದ್ದರೆ ಗೊತ್ತಾಗತ್ತೆ. ಅದರಲ್ಲಿ ಏನಾದ್ರು ಡ್ರಿಲ್ ಬಿಟ್ಟಿದೆಯಾ ನಿಮ್ಗೆ 2 ಅಡಿ ಕೆಳಗೆ ಹೋಗೋಂಥ ಟೆಕ್ನಾಲಜಿ ಏನಾರು ಇದೆಯಾ? ನನಗೆ ಎಳ್ನೀರು ಕೊಡಬೇಕು, ತೆಂಗಿನಕಾಯಿ ಕೊಡಬೇಕು, ಯಾವುದೇ ಉದ್ದೇಶನೂ ಯಾವುದೇ ತೆಂಗಿನ ಮರಕ್ಕೂ ಇಲ್ಲ. ನಾನು ಅದನ್ನು ಬಳಸ್ಕೊತಾ ಇರೋದಷ್ಟೇ. ನಾವು ಅಷ್ಟು ಮನುಷ್ಯರು ಸತ್ತೋದ್ರು ತೆಂಗಿನಕಾಯಿಗಳು ಬೀಳ್ತಾ ಇರುತ್ತೆ, ಹುಟ್ಟುತ್ತಾ ಇರುತ್ತೆ, ಆ ಪ್ರಭೇದ ಹಂಗೆ ಮುಂದೆ ಹೋಗ್ತಾ ಇರುತ್ತೆ. ಪ್ರಕೃತಿ ತಾನು ಸೃಷ್ಟಿ ಮಾಡಿ ತನ್ನ ಜೊತೆ ತಗೊಂಡು ಹೋಗ್ತಾ ಇರುತ್ತೆ. ಅದು ತನ್ನ ಬದುಕಿಗೋಸ್ಕರ ಏನು ಕೇಳಿದ್ರೆ ಆ ಬೀಜನ ಆಕೃತಿ ಹೊಂದ್ಸೋಕ್ಕೆ ಲಕ್ಷಾಂತರ ವರ್ಷ ಹೊಂದಿದೆ. ಸಣ್ಣ ವಿಚಾರಗಳಲ್ಲ. ಇಲ್ಲ 5-10 ವರ್ಷಕ್ಕೆ ಯಾವ ಕ್ರಿಯೆಗಳು ನಡೆಯೋದಿಲ್ಲ. ತೆಂಗಿನ ಕೊಟ್ಟದ್ದೊಂದು ರೂಪ ಚೇಂಜ್ ಮಾಡ್ಬೇಕಂದ್ರೆ ಮಿನಿಮಮ್ ಒಂದು 10,000 ವರ್ಷ ಬೇಕು, ಸುಮ್ಮನೆ ಆಗೋದಿಲ್ಲ. ಸಾವಿರಾರು ವರ್ಷ ಕ್ರಿಯೆಗಳದು. ತಾನು ಈ ಪರಿಸರಕ್ಕೇನು ಹೆಂಗೆ ಬದುಕಬೇಕೋ ಆ ರೀತಿ ರೂಪಾಂತರಗೊಂಡಿದೆ. ನೀವು ಅದನ್ನು ತಗೊಂಡೋಗ್ಬಿಟ್ಟು ನಾವು 2 ಅಡಿ ಗುಂಡಿ ಹೊಡೆದು ನಮ್ಮ ವೈಜ್ಞಾನಿಕತೆ ಅಂತ ಹೇಳಿ ತಗೊಂಡು ಗುಂಡಿ ಹತ್ತಕ್ಕೆ 2 ವರ್ಷ ಬೇಕಾಗುತ್ತೆ. ಏನೇ ರೋಗ ಬಂದು ಗಿಡ ಇರೋದಿಲ್ಲ ನಮ್ಮಲ್ಲಿ ಮ್ಯಾಲ್ ಬಿದ್ದಿದ್ದ ಗಿಡ ಇರೋದಿಲ್ಲ, ಜೀವನ ಕಟ್ತಾ ಹೋಗುತ್ತೆ. ನಾನು ಡಿಸ್ಟರ್ಬ್ ಮಾಡಿದ್ರೆ ಕಟ್ಟಲ್ಲ. ನಾನು ಹೋಗ್ತೀನಿ, ಉಳುಮೆ ಮಾಡ್ತೀನಿ, ಮಣ್ಣನ್ನೆಲ್ಲ ಇದು ಮಾಡ್ತೀನಿ, ಮಳೆ ಬಂತು ಪೂರ್ತಿ ಕಳ್ಕೊಂಡೋತು, ಅದು ಒಂದು ಗರಿ ಬಿಡಲ್ಲ, ತಗೊಂಡು ಕಟ್ತೀನಿ, ಕಡ್ದಾಕಿ ಸುಟ್ಟಾಕ್ತೀನಿ, ಇವೆಲ್ಲ ಮಾಡಿ ಭೂಮಿ ಬೆಳೆಯೋದಂಗೆ. ಈಗ ನಾನು ತೋರಿಸ್ತೀನಿ ನಿಮಗೆ, ಇವ್ರು ಹೇಳಿದ್ರೆ ಅದಕ್ಕೆ ಉದಾಹರಣೆ ತೋರಿಸ್ತೀನಿ. ಅದು ವರ್ಷ ನಿಮಗೇನೋ ಏನಿಲ್ಲ ಅಂತೇಳಿ ಒಂದು 2 ಇಂಚ್ ಮಣ್ಣು ಏರಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಅದೆಲ್ಲ ಭಾಳ ಮೇಲಕ್ಕೆ ನೆಟ್ಟಿದೆ, ಇಷ್ಟಪ್ಪ ಗುಡ್ಡ ಆಗ್ಬಿಟ್ಟಿದೆ, ಬಾಂಧು ಗುಡ್ಡ ಆದಾಗ ಇದ್ದಾವೆ. ಅದು ನಾನೇನು ಮಾಡಿರೋದಲ್ಲ, ಅದು ತನ್ನ ಪರಿಸರ ತಾನೇ ಮಾಡ್ಕೊಂಡಿದೆ. ಹೈಟ್ ಮಾಡ್ಕೊಬಿಡುತ್ತದೆ, ಮೇಲೆ ಬರುತ್ತೆ, ಇಳಿಸ್ಕೊಳುತ್ತೆ, ಇದೆಲ್ಲ ವ್ಯವಸ್ಥೆಗಳಾಗುತ್ತೆ. ನಾವು ಅದನ್ನು ಮುಟ್ಟಿದಾಗ ನಾವು ಅದನ್ನೇನೋ ನಿರ್ವಹಿಸೋಕ್ಕೇನೂ ಬರಲ್ಲ. ಇಷ್ಟಿಂದ ನಿಮ್ಗೆ ರಾಸಾಯನಿಕಗಳು ಇವನ್ನೆಲ್ಲ ವಿಪರೀತ ಬಳಸಿದ್ರು ಒಂದು ದಿವಸಕ್ಕೆ ಭೂಮಿ ಹಾಳಾಗಲ್ಲ. ಈಗ ಬೆಳೆ ಬೆಳೆಯೋಕ್ಕಾಗ್ತಾಯಿಲ್ಲ. ಇದು ರೆಡಿ ಹಾಕು ಇನ್ನು ಏನಾದ್ರು ಹಾಗೆ ಬಿಟ್ಟರು ನೀವು 25-30 ವರ್ಷ ಬೇಕು. ಇವೆಲ್ಲ ಒಂದಿನ ಕ್ರಿಯೆಗಳಲ್ಲ. ಹಾಳು ಮಾಡೋದು ಸುಲಭ ಅಲ್ಲ, ಒಳ್ಳೇದು ಮಾಡೋದು ಸುಲಭ ಅಲ್ಲ. ಸಮಯ ಬೇಕು. ಆ ಸಮಯದವರೆಗೇನು ಕಾಯ್ಬೇಕು ನಾವು. ನೀವು ಏನಿಲ್ಲ ತಿರ್ಚಾತದ್ದು ಏನಿಲ್ಲ. ನೀವು ಎಲ್ಲ ಅದ್ರ ಪಾಡಿಗೆ ಅದು ಹೋದರೆ ಬರ್ರಿ, ನಂದನ್ನು ತೋರಿಸ್ತೀನಿ, ಹೋಗೋಣ. ಈಗ